ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಚಿಕನ್ ಬಿರಿಯಾನಿ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ನಾನಿಲ್ಲಿ ಅರ್ಧ ಕೆಜಿಗೆ ಚಿಕನ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ತಡ ಮಾಡೋದು ಬೇಡ, ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಬಿರಿಯಾನಿ ಮಾಡೋದಕ್ಕೆ ನಾನೊಂದಷ್ಟು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಅರ್ಜೆಂಟಲ್ಲಿ ಮಾಡ್ತಿರೋದ್ರಿಂದ ನಾನು ಇಂಗ್ರೀಡಿಯೆಂಟ್ಸ್ ಪ್ರೆಸೆಂಟೇಷನ್ನ ಅಷ್ಟು ಪ್ರೊಫೆಷ್ನಲ್ ಆಗಿ ಕೊಡೋದಕ್ಕಾಗ್ತಾಯಿಲ್ಲ. ನನ್ನ ಮನೆಯಲ್ಲಿ ಹೇಗೆ ಡೈಲಿ ನಾನು ಅಡುಗೆ ಪ್ರಿಪ್ರೇಷನ್ ಮಾಡ್ಕೋತೀನಿ ಹಾಗೆ ಇದನ್ನು ಕೂಡ ನಾನು ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ನನ್ನ ಸ್ಟೈಲಲ್ಲಿ ಬಿರಿಯಾನಿ ಮಾಡೋದು, ಓಕೆನಾ? ಬೇರೆ ಹೇಗೋ ಗೊತ್ತಿಲ್ಲ, ಇದು ನನ್ನ ಸ್ಟೈಲಲ್ಲಿ ಹೇಳ್ಕೊಡ್ತಾ ಇರೋದು. ಫಸ್ಟು ಈರುಳ್ಳಿ, ಟೊಮ್ಯಾಟೊ, ಇದು ಮಿನಿಮಮ್ ಕ್ವಾಂಟಿಟಿ ನಾನು ತೊಗೊಂಡಿರೋದು. ನೀವು ಎಷ್ಟು ಈರುಳ್ಳಿ ಹಾಕ್ತೀರಾ ಬಿರಿಯಾನಿಗೆ, ಎಷ್ಟು ಟೊಮೆಟೊ ಹಾಕ್ತೀರಾ, ಇನ್ನೂ ಟೇಸ್ಟು ಸಖತ್ತಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನ್ಕಾಯಿ ನಾನು 6 ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣು. ಯಾಕೆ ಅರ್ಧ ತೊಗೊಂಡೆ ಅಂದರೆ ನಾನು ಜಸ್ಟು ಅರ್ಧ ಕೆಜಿ ಚಿಕನ್ಗೆ ಬಿರಿಯಾನಿ ಮಾಡ್ತಾ ಇರೋದು. ಮತ್ತು ಧನಿಯಾ ಪೌಡರು MTRದು, ಚಿಲ್ಲಿ ಪೌಡರ್ MTR, ಗರಂ ಮಸಾಲ ಬ್ರ್ಯಾಂಡ್ ಚೇಂಜ್ ಆಗಿದೆ, ಏಕೆಂದರೆ ನಾನು ಜಸ್ಟ್ ಇವಾಗ ತರಿಸಿದ್ದು, ಹಾಗಾಗಿ ಎಲ್ಲ ಮಿಕ್ಸಪ್ಪಲ್ಲಿ ತಂದಿದ್ದಾನೆ ನನ್ನ ಮಗ. ಧೃತಿ ಕಂಪನಿಯ ಗರಂ ಮಸಾಲ ಆ್ಯಂಡ್ ತೇಜುದು ಚಿಕನ್ ಬಿರಿಯಾನಿ ಮಸಾಲ ಪೌಡರ್, ಓಕೆನಾ? ಹಾಗೆ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪುದೀನ. ಇದ್ರ ಜೊತೆಗೆ ಆಯಿಲು, ಅದು ಯೂಶ್ವಲಿ ಬೇಕೇ ಬೇಕಲ್ವ, ಆಯಿಲು, ಸಾಲ್ಟು, ರೈಸು. ಇಷ್ಟು ಇದ್ದರೆ ಬಿರಿಯಾನಿ ಸಖತ್ತಾಗಿ ಮಾಡ್ಬೋದು. ಬನ್ನಿ ಹೇಗೆ ಅಂತ ತೋರಿಸ್ತೀನಿ. ಇವಾಗ ನಾನು ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ಕುಕ್ಕರ್ ಸ್ವಲ್ಪ ಹೀಟ್ ಆಗಲಿ, ಸ್ವಲ್ಪ ನೀರಿದೆ ಒಳಗಡೆ, ಅದೆಲ್ಲ ಡ್ರೈ ಆಗಲಿ. ಅದಾದಮೇಲೆ ನಾನು ಆಯಿಲ್ ಹಾಕ್ತೀನಿ. ಎಸ್, ಇವಾಗ ನೀರೆಲ್ಲ ಡ್ರೈ ಆಗಿದೆ. ನಾನು ಇವಾಗ ಅದಕ್ಕೆ ಆಯಿಲ್ ಹಾಕ್ತಾ ಇದ್ದೀನಿ. ಎಷ್ಟು ಆಯಿಲ್ ಹಾಕಬೇಕು ಎಲ್ಲ ಗೊತ್ತಿರುತ್ತಲ್ಲ ಯೂಶ್ವಲಿ, ಓಕೆನಾ? ಯೂಶ್ವಲಿ ಬಿರಿಯಾನಿಗೆ ನಾವು ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಬೇಕು. ಆಯಿಲಿ ಇದ್ದರೆ ಸಖತ್ತಾಗಿರುತ್ತೆ. ಇವಾಗ ಆಯಿಲ್ ಹಾಕಿದ್ದೀನಿ. ಸ್ವಲ್ಪ ಡೌನ್ ಇದೆ ನಮ್ಮದು ಗ್ಯಾಸ್ ಸ್ಟವ್, ಹಂಗಾಗಿ ನಾನೀಗ ಕುಕ್ಕರ್ನ ಡ್ಯಾನ್ಸ್ ಮಾಡಿದ್ರೆ ಆಯಿಲ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಓಕೆ, ಆಯಿಲು ಒಂದು ನಿಮಿಷ ಅಥವಾ 2 ನಿಮಿಷ ಹೀಟ್ ಆದಮೇಲೆ ನಾನು ಅದಕ್ಕೆ ಆನಿಯನ್ನ ಆ್ಯಡ್ ಮಾಡ್ತೀನಿ. ಹೀಟ್ ಆಗಿದೆ ಎಣ್ಣೆ, ನಾನಿವಾಗ ಅದಕ್ಕೆ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡೋಣ. ಎಸ್, ಇವಾಗ ಈರುಳ್ಳಿ ಬ್ರೌನ್ ಆಗಿದೆ. ನಾನು ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡೋಣ. ಇದಕ್ಕೆ ನಾನಿವಾಗ ಟೊಮೆಟೊ ಹಾಕ್ತಾ ಇದ್ದೀನಿ. ಈ ಟೊಮೆಟೊನು ಕೂಡ 5 ನಿಮಿಷ ಬಾಯ್ಲ್ ಮಾಡಬೇಕು. ಟೊಮೆಟೊ ಬೇಯಬೇಕಾದ್ರೆ ಸ್ವಲ್ಪ ಸಾಲ್ಟ್ ಸೇರಿಸಿ, ಯಾಕೆಂದ್ರೆ ಟೊಮೆಟೊ ಬೇಗ ಬೇಯುತ್ತೆ, ಮತ್ತೆ ಅದಕ್ಕೆ ಉಪ್ಪು ಕೂಡ ಹಿಡಿಯುತ್ತೆ. ಈರುಳ್ಳಿ ಟೊಮೆಟೊಗೆಲ್ಲ ಉಪ್ಪು ಕೂಡ ಹಿಡಿಯುತ್ತೆ. ನೀವು ಟೊಮೆಟೊ ಹಾಕಿದಾಗ ಸ್ವಲ್ಪ ಸಾಲ್ಟ್ ನ ಆ್ಯಡ್ ಮಾಡಿ, ಓಕೆನಾ? ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. 1-2 ನಿಮಿಷ ಇದಕ್ಕೆ ಪ್ಲೇಟ್ ಮುಚ್ಚೋಣ. ಪ್ಲೇಟ್ ಏನಕ್ಕೆ ಮುಚ್ತೀನಿ ಅಂತಂದ್ರೆ ಬೇಗ ಬೇಯುತ್ತೆ ಅಂತೇಳಿ ಅಷ್ಟೇ, ಬೇರೆ ಏನಿಲ್ಲ. ಇದಕ್ಕೆ ಪ್ಲೇಟ್ ಮುಚ್ಚಿ 1-2 ನಿಮಿಷ ಬೇಯಿಸೋಣ. ಇವಾಗ ನೋಡಿ, ನಾನು ಕುಕ್ಕರ್ ಲಿಡ್ಡೆ ಹಾಕ್ಬಿಟ್ಟೆ. 2 ನಿಮಿಷ ಬಿಟ್ಟು ನೋಡೋಣ. ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ಚಿಕನ್ ಹಾಕ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಸೇಮ್ ಅದೇ ಪ್ರೊಸೀಜರ್ನ ಫಾಲೋ ಮಾಡಿ. ಬಿರಿಯಾನಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ ಜೊತೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಚಿಕನ್ಗೆ ಅದು ಹಿಡಿಬೇಕಲ್ಲ ಉಪ್ಪು, ಸೊ ಹಾಗಾಗಿ. ಫ್ರೆಂಡ್ಸ್, ಚಿಕನ್ನು ಆಫ್ ಬಾಯ್ಲ್ ಆದ್ರೇನೆ ಸಾಕು, ಅದನ್ನೇನು ಫುಲ್ಲು ಬೇಯಿಸೋದು ಬೇಡ. ಆಫ್ ಬಾಯ್ಲ್ ಆಗಿದೆ. ನಾನಿವಾಗ ಇದಕ್ಕೆ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. 1.5 ಸ್ಪೂನ್ ಆದರೆ ಸಾಕು. ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ.
ಧನಿಯಾ. ನಾನು ಸ್ವಲ್ಪ ಧನಿಯಾ ಜಾಸ್ತಿನೇ ಹಾಕ್ತೀನಿ, ಏಕೆಂದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ತೇಜು ಚಿಕನ್ ಆ್ಯಂಡ್ ಮಟನ್ ಬಿರಿಯಾನಿ ಮಸಾಲಾ ಪೌಡರ್, ಇದು ನಾನು 10 ರೂಪೀಸ್ ಪ್ಯಾಕೆಟ್ ಫುಲ್ ಹಾಕ್ತಾ ಇದ್ದೀನಿ. ಓಕೆನಾ, ಇದನ್ನ ಚೆನ್ನಾಗಿ ಇವಾಗ ಮಿಕ್ಸ್ ಕರೋಜಿ. ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ ಚಿಕನ್ಗೆ, ಅದಕ್ಕೆ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕ್ತಾ ಇದ್ದೀನಿ. ಕೀಪ್ ಇಟ್ ಇನ್ ಯೋರ್ ಮೈಂಡ್. ಓಕೆನಾ, ನಾನು ಯಾವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೆ ಅನ್ನೋದನ್ನ ಮರಿಬೇಡಿ, ನೆನ್ಪಿಟ್ಕೊಳ್ಳಿ. ಸೊ ನಾನು ಇವಾಗ ಹಾಕ್ತೆ. ಇದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಮೊಸರು ಮತ್ತೆ ನಿಂಬೆಹಣ್ಣು ಆ್ಯಡ್ ಮಾಡೋಣ. ನಾನು ಯಾಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೆ ಅಂತಂದ್ರೆ ಇದು ಫ್ಲೇವರ್ ಹಾಗೆ ಇದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನ ನಿಜವಾಗ್ಲೂ ಟ್ರೈ ಮಾಡಿ, ಅಮೇಝಿಂಗ್ ಬಿರಿಯಾನಿ ಅಂತಾನೆ ಹೇಳ್ಬೋದು. 1 ಕಪ್ ಆಗುವಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ. ಪ್ಯಾಕೆಟ್ ಅಲ್ಲೇ ಹಾಕ್ತಾ ಇದ್ದೀನಿ, ನೀವು ಕಪ್ ಅಳತೆನಲ್ಲಿ ಹಾಕೊಳ್ಳಿ, ಯಾಕೆಂದ್ರೆ ನನಗೆ ಮೆಜರ್ಮೆಂಟ್ ಗೊತ್ತಿದೆ ಎಷ್ಟು ಹಾಕ್ಬೇಕು ಅಂತ. ಸೊ ಹಾಗಾಗಿ ನಾನು ಪ್ಯಾಕೆಟ್ ಅಲ್ಲೇ ಹಾಕ್ತಾ ಇದ್ದೀನಿ. ನೀವು ಕಪ್ಪಲ್ಲಿ ಗೊತ್ತಾಗಲ್ಲ ಅಂತಂದ್ರೆ ಕಪ್ಪು ಅಳತೆಲೆ ನೀವು ಹಾಕೊಳ್ಳಿ. ಅದಕ್ಕೆ ನಾನು ನಿಂಬೆಹಣ್ಣು ಕೂಡ ಹಾಕ್ತೀನಿ ಇವಾಗ. ಎಸ್, ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. Again, mix it well. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಈಸಿ ಅಂಡ್ ಟೇಸ್ಟಿ. ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ಮಸಾಲಾನ ಗ್ರೈಂಡ್ ಮಾಡ್ಕೊಂಡಿಲ್ಲ, ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಮನೇಲೇ ಮಾಡ್ಕೊಂಡಿದ್ದು, ಅದನ್ನ ಅಂಗಡಿಯಿಂದ ತರಿಸಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೇನೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದು, ಎಲ್ಲ ನಾನು ಪೌಡರ್ ಹಾಕಿನೇ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಇದ್ರ ಬಗ್ಗೆ ಫೀಡ್ಬ್ಯಾಕು ನಿಜವಾಗ್ಲೂ ಪಾಸಿಟಿವ್ ಆಗೇ ಬಂದಿದೆ. ಇವಾಗ ಇದಕ್ಕೆ ನಾನು ಅಕ್ಕಿನ ಹಾಕ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಅರ್ಧ kg ಚಿಕನ್ನು. ಸೊ ಅದಕ್ಕೆ ನಾನು ಜಸ್ಟ್ 1-1.5 ಗ್ಲಾಸ್ ಅಕ್ಕಿನ ಹಾಕ್ತಾ ಇದ್ದೀನಿ. ಜಸ್ಟ್ ಇವಾಗ ತಾನೇ ತೊಳೆದೆ. ಕೆಲವರು ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡು ಹಾಕೋದು, ತೊಳೆದು ಒಂದು 10 ನಿಮಿಷ ಬಿಟ್ಟು ಹಾಕೋದು, ಹಾಗೆಲ್ಲ ಮಾಡ್ತಾರೆ. ನಾನಿಲ್ಲ, ಆನ್ ಸ್ಪಾಟೇ ಅಲ್ಲೇ ತೊಳೆದು ಅಲ್ಲೇ ಹಾಕ್ಬಿಡ್ತೀನಿ. ಏನಿಲ್ಲ, ಏನು ಆಗಿರಲ್ಲ, ಚೆನ್ನಾಗೇ ಇರುತ್ತೆ. ಅಗೇನ್ ಮಿಕ್ಸ್ ಇಟ್ ವೆಲ್. ಸ್ವಲ್ಪ ನೀರಿದೆ, ನೀವು ನೀರು ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕಿ. ಈ ಥರ ಏನಾದರೂ ನೀರಿದ್ರೆ ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬೇಡಿ. ಎಷ್ಟು ಲೋಟಕ್ಕೆ ಎಷ್ಟು ನೀರು ಅನ್ನೋದು ಅದು ಬೇಸಿಕ್ ನಾಲೆಡ್ಜ್ ಗೊತ್ತಿರುತ್ತೆ ಯೂಶುವಲಿ ಎಲ್ಲರಿಗೂ. ಕುದಿ ಬರ್ತಾ ಇದೆ. ನಾನಿವಾಗ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಒಟ್ಟಿಗೆ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನ ಇವಾಗ ಹಾಕ್ತಾ ಇದ್ದೀನಿ. ಇವಾಗ ಬೇಕಿದ್ರೆ ನೀವು ಸಾಲ್ಟ್ ಕಡಿಮೆ ಇದೆಯೋ ಜಾಸ್ತಿ ಇದೆಯೋ ನೋಡಿಕೊಂಡು ಸಾಲ್ಟ್ ಹಾಕೋಬೋದು ಬೇಕು ಅಂತ ಅಂದರೆ. ಮತ್ತು ನಿಮ್ಗೆ ಏನಾದರೂ ಇನ್ನೂ ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಚಿಲ್ಲಿ ಪೌಡರು, ಗರಂ ಮಸಾಲನೂ ಇವಾಗಲೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇವಾಗ ವಿಷಲ್ ಕೂಗ್ಸಲ್ಲ, ಹೀಗೆ ದಮ್ ಕಟ್ಟಿ ಮಾಡ್ತೀನಿ ಇದನ್ನು. ಎಸ್, ದಮ್ಮೆಲ್ಲ ಕಟ್ಟಿ ಬಿರಿಯಾನಿ ಎಲ್ಲ ರೆಡಿ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಸ್ಮೆಲ್ಲು ಅಷ್ಟೇ ಸಖತ್ತಾಗಿದೆ. ನೋಡ್ತಾ ಇದ್ರೆ ಹಾಕೊಂಡು ಇವಾಗಲೇ ತಿನ್ಬಿಡೋಣ ಅನಿಸ್ತಾ ಇದೆ, ಆದರೆ ಬಿಸಿ ಇದೆ. ಸರ್ವ್ ಮಾಡಿ ತಿಂತೀವಿ ಫ್ರೆಂಡ್ಸ್. ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ನಾನು ಹೇಗೆ ಪ್ರೊಸೀಜರ್ನ ಫಾಲೋಅಪ್ ಮಾಡಿದ್ದೀನಿ, ಸೇಮ್ ಲೈಕ್ ದಟ್ ನೀವು ಹಾಗೆ ಮಾಡಿ. ವೆರಿ ಸಿಂಪಲ್ ಆ್ಯಂಡ್ ಸೂಪರ್ ಟೇಸ್ಟ್ ಫ್ರೆಂಡ್ಸ್. ಇದ್ರ ಜೊತೆ ನಾನು ಗ್ರೇವಿ ಕೂಡ ಮಾಡ್ಕೊಂಡಿದ್ದೆ, ಬಟ್ ನಿಮಗೆ ಗ್ರೇವಿ ವಿಡಿಯೋ ಮಾಡಿಲ್ಲ, ಯಾಕೆಂದರೆ ನಾನು ಈ ವಿಡಿಯೋ ಮಾಡಿದ್ದೇನೆ ಲೇಟ್ ಆಗಿತ್ತು, ನೈಟ್ ಮಾಡಿದ ವಿಡಿಯೋ ಇದು. ಸೊ ಹಾಗಾಗಿ ಗ್ರೇವಿ ವಿಡಿಯೋ ಮಾಡಲಿಕ್ಕೆ ನಂಗೆ ಟೈಮ್ ಸಾಕಾಗಲಿಲ್ಲ. ಇನ್ ಕೇಸ್ ನಿಮಗೆ ಗ್ರೇವಿ ಕೂಡ ನಮಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಗ್ರೇವಿ ಹೇಗೆ ಮಾಡೋದು ಅಂತ ವಿಡಿಯೋ ಮೂಲಕ ತೋರಿಸ್ಕೊಡ್ತೀನಿ, ಬಟ್ ನೀವು ಕಮೆಂಟ್ ಮಾಡಿದ್ರೆ ಮಾತ್ರ, ಓಕೆನಾ. ಸೊ ಈ ಥರ ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಫೀಡ್ಬ್ಯಾಕ್ ತುಂಬಾ ನನಗೆ ಸಖತ್ತಾಗಿತ್ತು, ಪಾಸಿಟಿವ್ ಎಲ್ಲ ಫೀಡ್ಬ್ಯಾಕು ನಂಗೆ ಪಾಸಿಟಿವ್, ಒಂದು ಇದ್ರ ಬಗ್ಗೆ ನೆಗೆಟಿವ್ ಫೀಡ್ಬ್ಯಾಕ್ ಬಂದಿರಲಿಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡಿದೆ. ಸೊ ಗೊತ್ತಿದೆಯಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ, ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವಾಗ ಬ್ಯಾಟಿಂಗ್ ಆಡೋಕ್ಕೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್.